ನಮಸ್ಕಾರ ಎಲ್ಲ ನನ್ನ ಕನ್ನಡ ನಾಡಿನ ಜನತೆಗೆ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ, ಬೇಗೂರು ವಿಟ್ಸಂದ್ರ. ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಇಲ್ಲಿ ಕಸ ವಿಲೇವಾರಿ ಮಾಡುವಂಥ ಕೆಲಸವನ್ನು ಈ ದ್ರೋಹಿಗಳು ಹೊರಗಡೆಯಿಂದ ಬಂದು ಮಾಡ್ತಿದ್ದಾರೆ. ಇವನು ಒಬ್ಬ ಬಾಲ ಕಾರ್ಮಿಕ. ಇವನ ವಯಸ್ಸು 13ರಿಂದ 14, 14. ಈತ ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಹಾಗೂ ಅವನು ಬಾಪ ಇಲ್ಲಿ ಬೈಲಿ ಈ ರೀತಿ ಬಾಲಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟು ಇವರ ಭವಿಷ್ಯಗಳನ್ನ ಹಾಳು ಮಾಡ್ತಾ ಇರತಕ್ಕಂಥ ಇಂಥ ಜನಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಕಡೆಯಿಂದ ಧಿಕ್ಕಾರವನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈತನ ಹೆಸರು ಏನಪ್ಪ? ನಿನ್ನ ಹೆಸರು? ಅಮ್ಜದ್ ಖಾನ್ ಅಂತೇಳಿ ಈ ವ್ಯಕ್ತಿ ಈ ಯಾರ್ಡನ್ನ ಇಲ್ಲಿ ಏನು ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಆ ಯಾರ್ಡ್ನ ಇನ್ಚಾರ್ಜ್ ಅಂತೆ. ಇವನ ಉಪಸ್ಥಿತಿನಲ್ಲಿ ಇಲ್ಲಿ ನಡೆಸ್ತಾ ಇರ್ತಕ್ಕಂಥ ದಂಧೆ ಇದು. ಈ ಕಸಗಳು ಎಲ್ಲಿಂದ ಬರ್ತಾ ಇದೆ, ಯಾರಿಂದ ಯಾರು ತಲುಪಿಸ್ತಾ ಇದ್ದಾರೆ, ಯಾರು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗದೇ ಇರೋಂಥ ವಿಚಾರ. ಇಲ್ಲಿ ಅಕ್ರಮವಾಗಿ ಹೊರಗಡೆಯಿಂದ ಅವ್ರು ಮೋಸ್ಟ್ಲಿ ಬಾಂಗ್ಲಾದವ್ರು ಇರ್ಬೋದು ಅಥವಾ ಅಸ್ಸಾಮವ್ರು ಇರ್ಬೋದು, ಇವರು ಇಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ಥರದ ಆಧಾರಗಳಿಲ್ಲ. ಇಲ್ಲಿ ಕೆಲಸಗಳನ್ನು ಹೇಗೆ ಮಾಡ್ತಾ ಇದ್ದಾರೆ, ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು BBMP ಏನು ಮಾಡ್ತಾ ಇದೆ? ಕಣ್ಮುಚ್ಚಿ ಕೂತಿದೆಯಾ? ನಮ್ಮ ರಾಜ್ಯ ಸರ್ಕಾರದವರು ಏನು ಮಾಡ್ತಾ ಇದ್ದೀರಿ? ನೀವು ಕಣ್ಮುಚ್ಚಿ ಕೂತಿದ್ದೀರಾ? ಇಲ್ಲಿ ಆರೋಗ್ಯ ಸಚಿವರು ಯಾರಿದ್ದಾರೆ? ಆರೋಗ್ಯ ಭಾಗಿ ಮಾಡುವಂಥ ಸಚಿವರಾಗಿರ್ರಿ, ಅವರ ಆಫೀಸರ್ಸ್ಗಳಾಗಲಿ, ಈ ಒಂದು ಸ್ಥಳದ ಪರಿಶೀಲನೆ ನೀವು ಮಾಡಿದ್ದೀರಾ ಇಲ್ವಾ? ಅದನ್ನು ನೀವು ಮೊದಲು ನಮಗೆ ಹೇಳಬೇಕಾಗುತ್ತೆ. ಆರೋಗ್ಯ ಸಚಿವರಿಗೆ ಗಮನಕ್ಕೆ ನಾನು ಇದು ತರ್ತಾ ಇದ್ದೀನಿ. ಕೂಡಲೇ ನೀವೆಲ್ಲ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ ಇದನ್ನು ನಾವು ತೆಗೆಸಬೇಕು ಅನ್ನೋದನ್ನ ನಮ್ಮ ಬೇಡಿಕೆಯನ್ನು ಒತ್ತಾಯದಿಂದ ನಾವು ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ಗಳು ಕಟ್ಸ್ಕೊತಾ ಇದ್ದೀವಿ, ಚಿಂದಿ ಸಮೇತ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇವತ್ತು ಈ ಒಂದು ಬೆಂಗಳೂರು ಇದರಲ್ಲಿ ನಮಗೆ ಏನಂದರೆ ಸಿಟಿ ಲಿಮಿಟೆಡಲ್ಲಿ ನಾವು ಒಂದೊಂದು ಬಿಲ್ಡಿಂಗಲ್ಲಿ ಕೂಡ ತೊಗೊಂಡ್ರೆ ಕಸದ್ದು ಸೇರಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇವಾಗ ಟ್ಯಾಕ್ಸ್ ಕಟ್ಟಿದ ಮೇಲೆ ಅದಕ್ಕೆ ಒಳ್ಳೆ ಸ್ಥಳದಲ್ಲಿ ತೊಗೊಂಡೋಗಿ ಅದನ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವರು ದಂಧೆ ಮಾಡ್ತಿದ್ದಾರೆ. ಇಲ್ಲಿರೋರು, ಲೋಕಲಲ್ಲಿ ಇರೋರು, ಅವ್ರಿಗೆ ಸಪ್ಲೈ ಮಾಡಿ ನಮ್ಮ BBMP ಅವ್ರಿಗೂ ಒಬ್ಬೊಬ್ಬರಿಗೆ 40,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಸ್ವಾಮಿ, ಅವ್ರ ಹತ್ರ ನೀವೇನು ಕೆಲಸ ಮಾಡಿಸ್ಕೋತಾ ಇದ್ದೀರಾ? ಈ ಥರ ಹೊರಗಡೆ ಹೊರಗಡೆ ದೇಶದಿಂದ ಬಂದಿರೋರಿಗೆ ಈ ಥರ ಅವ್ರಿಗೆ ಏಜ್ ಆಗಿಲ್ಲ, ಏನಿಲ್ಲ, ಮಕ್ಕಳಿಗೆ ಭವಿಷ್ಯನೇ ಹಾಳು ಮಾಡಿ ಇಂಥ ಜಾಗದಲ್ಲಿ ತಂದು ಕಸನ ತಂದಾಕಿ ಅವರು ಸರ್ಟಿಫಿಕೇಟ್ ಮಾಡಿಕೊಂಡು ಅವ್ರುಗಳು ಲೂಟಿ ಮಾಡ್ತವ್ರೆ. ಈ ಸೆಂಟ್ರಲ್ ಇರೋರು ಲೂಟಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಕೊಡ್ತಾ ಇರೋವಂಥ ಒಂದು ಟ್ಯಾಕ್ಸ್ಗೆ ಯಾವುದೇ ರೀತಿ ಫಲ ನಮಗೇನು ಸಿಗ್ತಾ ಇಲ್ಲ. ಅದರಲ್ಲಿ ಡೀಟೇಲ್ಸು ದಯವಿಟ್ಟು ಇವರು ಮೇಲ್ಪಟ್ಟು ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಇದಕ್ಕೆಲ್ಲ ಬಂದು ನಮಗೆ ಒಂದು ಪರಿಹಾರ ಸಿಗಲೇಬೇಕು ಸ್ವಾಮಿ. ಪರಿಹಾರ ಸಿಗೋದು ಮುಖ್ಯ ಅಲ್ಲ, ಆದರೆ ಇಲ್ಲಿ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ರೆ ಈಗ ರೋಗ ರುಜಿನಗಳು ಹರಡುವಂಥ ಸಮಯ, ಮಳೆ ಬರುವಂಥ ಸಮಯ. ಇಂಥ ಸಮಯದಲ್ಲಿ ಇಷ್ಟು ಕಸಗಳನ್ನು ತುಂಬಿಕೊಂಡು ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಅವರ ಆರೋಗ್ಯದ ಸ್ಥಿತಿ ಏನಾಗಿದೆ?